ನನ್ನ ಮೈ ಮೇಲೆ ನಿತ್ಯಾನಂದ ಬಾಬಾಜಿ ಅವರು ಇದ್ದಾರೆ. ಸೊ ನಾನು ಹೇಳ್ದಂಗೆ ಕೇಳುತ್ತೆ ಈ ಕಲ್ಲು, ನೋಡ್ತಾ ಇರಿ. ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ಇವತ್ತು ನಾನು ಸೋಡಿಯಂ ಮೆಟಲ್ ಜೊತೆಗೆ ಕ್ರೇಜಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಯಾವ ರೀತಿ ಅಂತಂದರೆ, ರೆಡ್ ನನಗೆ ಆಲ್ರೆಡಿ ಫೋನ್ ಮಾಡಿದ್ದೀನಿ, ಬರ್ತಿದ್ದಾರೆ. ಸೊ ರೆಡ್ ಅಣ್ಣ ಇದ್ದರೆ ನಮ್ಮ ಜೊತೆ ಒಂದು ಸ್ವಲ್ಪ ತುಂಬ ತಮಾಷೆಯಾಗಿ ಅಥವಾ ಅವರು ಆಶ್ಚರ್ಯ ಒಂದು ಭಾವನೆ ಇರುತ್ತಲ್ಲ, ಅದು ತುಂಬ ಕ್ರೇಜಿ ಅನಿಸುತ್ತೆ ನನಗೆ. ಸೊ ಆ ಕ್ರೇಜಿ ಮೂಮೆಂಟ್ನ ನಿಮಗೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇವತ್ತು ಸೋಡಿಯಂ ಮೆಟಲ್ ಜೊತೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಯಾವ ರೀತಿ ಅಂತಂದರೆ, ನಾನೊಂದು ಮಾಟ ಮಂತ್ರ ಕಲಿತ ಹಾಗೆ, ಅಂದರೆ ಒಂದು ಬಾಬಾ ಥರ ಒಂದು ಮಂತ್ರ ಹಾಕ್ತೀನಿ. ಸೊ ರೆಡ್ ನನಗೆ ಯಾವುದೇ ತರಹದ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಸೊ ನೋಡಿ ರೆಡ್ಡನ್ನ, ನಾನೀಗ ಬೆಂಕಿ ಉರಿಸ್ತೀನಿ, ನೀರು ಚಿಮುಕ್ಸಿದ್ರೆ ಬೆಂಕಿ ಉರಿಸ್ತೀನಿ ಅಂತ ಹೇಳ್ತೀನಿ. ಸೊ ಅವರ ಎಕ್ಸ್ಪ್ರೆಷನ್ಸು ನೋಡಬೇಕು. ಸೊ ತುಂಬ ತಮಾಷೆ ಆಗಿರುತ್ತೆ ಈ ವಿಡಿಯೋ. ಸೊ ನೀವು ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಸೋಡಿಯಂ ಮೆಟಲ್ ಜೊತೆ ಜುಗಾಡ್ ಮಾಡೋಣ ಇವತ್ತು. ರೆಡ್ಡ ನನಗೆ ಆಲ್ರೆಡಿ ಕಾಲ್ ಮಾಡಿದ್ದೀನಿ, ಬರ್ತಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಇವತ್ತು ಟೈಮ್ ಸ್ಪೆಂಡ್ ಮಾಡೋಣ. ತುಂಬ ಕ್ರೇಜಿ ಅಂದರೆ ಕ್ರೇಜಿಯಾಗಿ ಅನಿಸುತ್ತೆ ವಿಡಿಯೋ. ಸೊ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇದು ಇವತ್ತಿನ ಜುಗಾಡ್ ಕ್ರೇಜಿ ಎಕ್ಸ್ಪೆರಿಮೆಂಟ್ ಸೋಡಿಯಂ ಮೆಟಲ್ ಜೊತೆ. ಸೊ ಬರ್ತಿದ್ದಾರೆ, ಬಂದಮೇಲೆ ವಿಡಿಯೋನ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಒಂದು ಲೈಕ್ ಮಾಡಿ. ಇದ್ರ ಬಗ್ಗೆ ರೆಡ್ಡಿ ನನಗೆ ಏನು ಮಾಹಿತಿ ಗೊತ್ತಿಲ್ಲ. ಸೊ ಅವ್ರು ಕಾಲ್ ಮಾಡಿದ್ದೀನಿ, ಬರ್ತಿದ್ದಾರೆ. ಸೊ ಮೇ ಬಿ ನನ್ನ ಹಿಂದೆ ಆಲ್ರೆಡಿ ಗೇಟ್ ಓಪನ್ ಮಾಡ್ತಿದ್ದಾರೆ, ಬರ್ತಿದ್ದಾರೆ. ಸೊ ಏನಂತಂದರೆ, ಈ ವಿಡಿಯೋ ಕ್ರೇಜಿ ಎಕ್ಸ್ಪೆರಿಮೆಂಟು. ಸೊ ನನಗೆ ಮಾಟ ಮಂತ್ರ ಬರುತ್ತೆ, ನನಗೆ ನಿತ್ಯಾನಂದ ಸ್ವಾಮಿ ಮೈ ಮೇಲೆ ಬರ್ತಾರೆ ಅಂತ ಹೇಳಿಬಿಟ್ಟು, ಸೊ ಅವ್ರ ಕಣ್ಮುಂದೆನೇ ಸೋಡಿಯಂ ಮೆಟಲ್ ವಿತ್ ವಾಟರ್ನ ಹಾಕ್ತೀನಿ. ಸೊ ಅದು ಬೆಂಕಿ ಉರ್ಕೊಳ್ಳುತ್ತೆ. ಸೊ ಅವ್ರ ಮುಖ ಎಕ್ಸ್ಪ್ರೆಷನ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಇವತ್ತು ನಾನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಒಬ್ಬನೇ ಇದ್ದೀನಿ, ವಿಡಿಯೋ ತೆಗೆಯೋದಕ್ಕೆ ಯಾರೂ ಇಲ್ಲ. ಸೊ ಒಂದು ಸ್ವಲ್ಪ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಗೈಸ್, ಇದು ಇವತ್ತಿನ ಕ್ರೇಜಿ ಎಕ್ಸ್ಪೆರಿಮೆಂಟ್. ಸೊ ವಿಡಿಯೋ ಕೊನೆಯಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಾನು ನಿಮಗೆ ಚಾಲೆಂಜ್ ಮಾಡ್ತಿದ್ದೀನಿ, 10K ಸಬ್ಸ್ಕ್ರೈಬರ್ಸ್ ಆದರೆ ನನ್ನ ಚಾನಲ್ಗೆ, ಸೊ ಯಾರಾದರೂ ಒಬ್ಬ ಸಬ್ಸ್ಕ್ರೈಬರ್ನ ಗೇಮ್ ಶೋ ಅಲ್ಲಿ ಅರೇಂಜ್ ಮಾಡಿ. ಸೊ ನಾನು ಅದು ಪ್ಲ್ಯಾನ್ ಮಾಡಿ ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ. ಸೊ ನಿಮಗೆ 10,000 ಕ್ಯಾಶ್ ಪ್ರೈಸ್ನ ಕೊಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಸೊ ಗೈಸ್, ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ದ ಶ್ರೀಧರ್ ಎಕ್ಸ್ಪೆರಿಮೆಂಟ್ಸ್. ಇನ್ನೇನು ರೆಡ್ಡಿನ ಬರ್ತಿದ್ದಾರೆ. ರೆಡ್ಡಿ ನನಗೆ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಒಂದು ಸ್ವಲ್ಪ ವೀಡಿಯೋನ, ಅಂದರೆ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಕ್ರೇಜಿಯಾಗಿರುತ್ತೆ ವಿಡಿಯೋ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ರೆಡ್ಡಣ್ಣ, ನನಗೆ ರಾತ್ರಿ ನಿದ್ದೆಯಲ್ಲಿ ನಿತ್ಯಾನಂದ ಬಾಬಾ ಡ್ರೀಮಲ್ಲಿ ಬಂದಿದ್ದ, ನನ್ನ ಕನ್ಸಲ್ಲಿ ಬಂದಿದ್ದ. ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಸೊ ನೀನು ನೀರ್ ಕೈಗೆ ಹಾಕೊಂಡು ನಿತ್ಯಾನಂದ ಬಾಬಾಜಿಗೆ ಜೈ ಅಂದ್ರೆ ಬೆಂಕಿ ಅಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ರು ನೈಟ್ ಅಲ್ಲಿ. ಸೊ ಅದು ಯಾಕೆ ಟ್ರೈ ಮಾಡಬಾರ್ದು ಅಂತ ಬೆಳಿಗ್ಗೆ ಬಂದು ನಾನು ಇಲ್ಲಿ ಟ್ರೈ ಮಾಡಿದೆ, ಬೆಂಕಿ ಅಂಟ್ಕೊಂತಾರೆ ರೆಡ್ಡನ್ನ. ಸೊ ನೋಡಿ ಗಾಯ್ಸ್, ಸೊ ಈಗ ನನ್ನ ಕೈಯಲ್ಲಿ ಹುಲ್ಲಿದೆ, ರೆಡ್ಡನನ್ಗೆ ಈಗ ಮಾಟ ಮಂತ್ರ ಹಾಕಿ ರೆಡ್ಡನನ್ನ ಈಗ ನನ್ನ ವಶ ಪರ್ಸ್ಕೋತೀನಿ. ಸೊ ನೋಡ್ತಾ ಇರಿ ರೆಡ್ಡಣ್ಣ, ಇವು ಕುಡಿಯೋ ನೀರು, ನಾನ್ ಸ್ವಲ್ಪ ಕುಡಿತೀನಿ, ನೀನ್ ಸ್ವಲ್ಪ ಕುಡಿಯ. ಕುಡಿಯೋ ನೀರೇ, ನೀನು ಒಂದ್ಸತಿ ಹೇಳ ಅವ್ರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ. ನೀನೊಂದ್ ಸ್ವಲ್ಪ ಇತ್ ಕಡೆ ಹಿಂಗ್ ಟರ್ನ್ ಆಗೋ. ಕುಡಿಯೋ ನೀರೇನಾ? ಕುಡಿಯೋ ನೀರೇ. ನೋಡ, ನಾನೊಂದ್ ಸ್ವಲ್ಪ ಹುಲ್ಲು ಹಾಕಿದ್ದೀನಿ ಅಲ್ಲಿ. ಸೊ ನನ್ನ ಕೈಯಲ್ಲಿ ಈಗ ನೀರ್ ಹಾಕೋತೀನಿ. ದೂರ ಹೋಗ್ಬೇಡ, ಇನ್ನ ಹತ್ರ ಏನಾಗಲ್ಲ. ಭಯ ಆಗುತ್ತಪ್ಪ ನನಗೆ. ಏನಾಗಲ್ಲ ಬಾ ರೆಡ್ಡನ್ನ. ಭಯ. ಸೊ ಗಾಯ್ಸ್, ಈಗ ರೆಡ್ಡನ್ನ ನನ್ನ ಮಾಟ ಮಂತ್ರ ಮಾಡಿ ನನ್ನ ಕೈಯಲ್ಲಿ ಇಡ್ಕೋತೀನಿ ನೋಡಿ. ಸೊ ನೋಡ್ರಿ ರೆಡ್ಡನ್ನ, ಈಗ ನನ್ನ ಕೈಯಲ್ಲಿ ನೀರ್ ಹಾಕಿದ್ರೆ ಬೆಂಕಿ ಅಂಟ್ಕೊಳ್ಳುತ್ತಾ ಇಲ್ಲ? ನನ್ ಗೊತ್ತಿಲ್ವೇ. ನೀನ್ ಟ್ರೈ ಮಾಡು. ಒಂದ್ ಸ್ವಲ್ಪ ಹತ್ ಕಡೆಗೆ ಹಾಕೋ. ನೀರ್ ಹಾಕ್ತಾ ಇದೀನಿ, ಹತ್ ಕಡೆ ಹಾಕೋ. ಅಂಟ್ಕೋತ ಬೆಂಕಿಯ? ಇಲ್ಲ ಅಲ್ಲ. ಈಗ ನಾನ್ ಹಾಕ್ತೀನಿ ನೋಡು. ಸೊ ನೋಡ್ತಾ ಇರಿ ಗಾಯ್ಸ್. ಸೊ ಓಂ ಭೀಮ್ ನಿತ್ಯಾನಂದ ಬಾಬಾಜಿಗೆ ಜೈ. ಅಂಟ್ಕೊಂತ ಇಲ್ಲ, ಇನ್ನೊಂದ್ಸತಿ ಹಾಕ್ಲಾ? ನಿತ್ಯಾನಂದ ಬಾಬಾಜಿಗೆ. ಏನಪ್ಪ ಇದು ಹಿಂಗೆ? ನೋಡು
ನೋಡ ಏನಪ್ಪ ಇದು ಹಿಂಗೆ ನಿತ್ಯಾನಂದ ಬಾಬಾಜಿಗೆ ಜೈ 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 ನೋಡ ಹಾ ಬರ್ತಿದ್ಯಾ ಹಾ ನಿತ್ಯಾನಂದ ಬಾಬಾಜಿಗೆ ಜೈ ಅಯ್ಯೋ ಏನಪ್ಪ ಇದು ಪಟ್ ಅಂತದೆ ನೋಡ ನಿತ್ಯಾನಂದ ಬಾಬಾಜಿಗೆ ಜೈ ಏನಪ್ಪ ಇದು ಬೆಂಕಿ ಬಂತಾ ಹಾ ಬರ್ತಿದ್ಯಾ ಬರ್ತಾ ಇದ್ದಪ್ಪ ಅಯ್ಯೋ ಏನಪ್ಪ ಪೋ ನೀನು ಏನೋ ಮಾಡ್ತೀಯ ನಾನು ನಿತ್ಯಾನಂದ ಬಾಬಾಜಿದು ಹಾ ಮಾಟ ಮಂತ್ರ ಮಾಡ್ಬಿಡ್ತಿದ್ದೀನಿ ಹಾ ನಿತ್ಯಾನಂದ ಬಾಬಾಜಿಗೆ ಜೈ ಅಂಟ್ಕೊಂತ ಹಾ ನೋಡಿದ್ರಲ್ಲ ಹಾ. ನಿತ್ಯಾನಂದ ಬಾಬಾಜಿ ಹೆಸರು ಹೇಳ್ಬಿಟ್ರೆ ಹಾ ಈ ತರ ಬೆಂಕಿ ಅಂಟ್ಕೊಳ್ಳುತ್ತೆ ಹಾ ಸೊ ನೋಡಿ ಹ್ಮ್ ಎಲ್ಲಿ ಬೆಂಕಿ ಅಂಟ್ಕೋತಾ ಹಾ ನೋಡು ನಮ್ ಸಬ್ಸ್ಕ್ರೈಬರ್ಸ್ ತೋರಿಸ್ಬೇಕಲ್ಲ ಹಾ ಸೊ ನೋಡಿ ಗಾಯ್ಸ್ ಈ ತರ ಉರಿದಿದೆ ಹ್ಮ್ ಸೊ ನಿಮ್ಗೆ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ದೇ ಇರ್ಬೋದು ಹ್ಮ್ ಸೊ ಈಗ ಇನ್ನೂ ಒಂದ್ ಸ್ವಲ್ಪ ಹಾಕಿ ಬೆಂಕಿ ಉರ್ಸೋಣ ಹ್ಮ್ ಸುರ್ಸುರ ಅಂತಲ್ಲ ಹ್ಮ್ ಯಾಕಂಗಂತ ಏನು ನಿತ್ಯಾನಂದ ಬಾಬಾಜಿ ನನ್ನ ಮೈ ಮೇಲೆ ಬಂದಿದ್ದಾನೆ ಮಾಡೋಣ ಒಂದು ನಾವು ಹ್ಮ್ ಈಗ ಬಾಟ್ಲಲ್ಲಿ ಹ್ಮ್ ನೀರ್ನ ಬಾಟ್ಲಲ್ಲಿ ಬೆಂಕಿ ಅಂಟ್ಸೋಣ ಹ್ಮ್ ಟ್ರೈ ಮಾಡೋಣವಾ ಹ್ಮ್ ಹಾಗಾದ್ರೆ ನೀನು ಒಂದು ಬಾಟ್ಲ್ ತಗೋಬಾ ನೀರ್ ಬಾಟ್ಲು ಅಲ್ಲಿದೆ ನೋಡು ಅಲ್ಲಿ ಹಾಕಿದೀನಿ ಸೊ ಗೈಸ್ ನಾವಿವಾಗ ಒಂದ್ ದೊಡ್ಡ ಸ್ವಲ್ಪ ಬಾಟ್ಲಿ ಬೇಕಾ ಹಾ? ಚಿಕ್ಕದ್ ಬೇಕಾ ದೊಡ್ಡ ಬೇಕಾ ನೀರ್ ಅದ್ರ ತುಂಬಾ ಇರ್ಬೇಕಷ್ಟೇ ಸುಂಟ್ರಗಾಲಿ ಬರ್ತಿದ್ಯಾ ಹ್ಮ್ ಏನ್ ಪರವಾಗಿಲ್ಲ ಅದ್ರ ತುಂಬಾ ನೀರ್ ಬೇಕೀಗ ಇವಾಗ ನೀರು ಇಟ್ಕೊಬಾ ಸೊ ಗಾಯ್ಸ್ ನೋಡಿದ್ರಲ್ಲ ರೆಡ್ ನನಗೆ ಒಂದು ಸ್ವಲ್ಪ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಒಂದು ಸ್ವಲ್ಪ ನಾವು ಇವಾಗ ಸೋಡಿಯಂ ಮೆಟಲ್ನ ಹಾಕಿ ಬ್ಲಾಸ್ಟ್ ಮಾಡೋಣ ಅದರ ಹೊಗೆ ಬಂದರು ಸೊ ಬೆಂಕಿ ಕೂಡ ಅಂಟ್ಕೊತು ಬಟ್ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ ಸೊ ವಿಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ ಸೊ ಅದಕ್ಕಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಸ್ವಲ್ಪ ಬ್ಲಾಸ್ಟ್ ಮಾಡೋಣ ಈಗ ಏನಾಗುತ್ತೆ ಅನ್ನೋದನ್ನು ಗಮನಿಸ್ತಾ ಇರಿ ರೆಡ್ ಎಕ್ಸ್ಪ್ರೆಷನ್ಸ್ ಮೇನ್ ಇಂಪಾರ್ಟೆಂಟ್ ನೀಟಾಗಿ ಕುತ್ಕ ಭಯ ಆಗುತ್ತಪ್ಪ ನನಗೆ ಏನಾಗಲ್ಲ ಕುತ್ಕರೇಟನ ಓ ಭಯ ಆಗುತ್ತಪ್ಪ ಇದು ದಮ್ ಅಂತದೆ ಡಮ್ ಅನ್ನಲ್ಲ ಏನನ್ನ ಓ ಮೊನ್ನೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಡಮ್ ಅಂತ ಸೊ ಇದು ಡಮ್ ಅನ್ನಲ್ಲ ಒಂದ್ ಸ್ವಲ್ಪ ಬೆಂಕಿ ಉರ್ಕೊಳ್ಳುತ್ತೆ ಅಷ್ಟೇ ಸೊ ನೋಡು ನನ್ನ ಕೈಯಲ್ಲಿ ಒಂದ್ ಕಲ್ಲಿದೆ ಬೇಕಂತಂದ್ರೆ ನೀನ್ ಎಡಗೈಯಲ್ಲಿ ಮುಟ್ಕೊಂಡ್ ನೋಡು ಬೇಡ ಹಾ ಕಲ್ಲದು ಇಲ್ಲಿ ಹಾಕ್ಬಿಡು ಕಲ್ಲೇ ಅಲ್ಲ ಕಲ್ಲೆ ಅಲ್ಲಿ ಹಾಕ್ಬಿಡು ಸೊ ಅದಕ್ಕೆ ನಾನೀಗ ನೀರ್ ಹಾಕ್ತೀನಿ ಸೊ ಹಾಗೆ ಬೆಂಕಿ ಅಂಟ್ಕೊಳ್ಳುತ್ತೆ ನೋಡ ನನಗೆ ನಿತ್ಯಾನಂದ ಬಾಬಾಜಿ ಮೈ ಮೇಲೆ ಬರ್ತಾನೆ ಹೆಂಗ್ ಉರ್ತಾನೆ ಅಂತ ನೋಡ್ತಾ ಇರು ನಾನ್ ಹಾಕೋದ್ ಬೇಡ ನೀನೇ ಹಾಕು ನಾನ್ ಹಾಕಲ್ಲಪ್ಪ ನನ್ಗೆ ಭಯ ಆಗುತ್ತೆ ಏನ್ ಆಗಲ್ಲ ಆಗಲ್ಲ ನನ್ಗಾಗಲ್ಲ ಸೊ ನೋಡಿ ಈಗ ನಾನು ನೀರ್ ಹಾಕ್ತೀನಿ ಓಂ ಭೀಮ್ ನಿತ್ಯಾನಂದ ಬಾಬಾಜಿ ಕೈ ಜೈ ಅನ್ಕೋತಾ ಏನಾಗಿಲ್ಲ ಓ ನೋಡ್ದಾ ಬೆಂಕಿ ಅಂಟ್ಕೋತಾ ಹೌದಪ್ಪ ಎಲ್ಲ ಹಾಕ್ಬಿಡನ್ವಾ ಏನಪ್ಪ ಇದು ನೋಡು ನೀರ್ ಹಾಕಿದ್ರೆ ಹೆಂಗ್ ಬೆಂಕಿ ಅಂಟ್ಕೊಳುತ್ತಾ ಹಾ ಬಂತಾ ಬೆಂಕಿ ಬೆಂಕಿ ಬಂತಾ ಬಂತಪ್ಪ ಅಂದ್ರೆ ನನ್ನ ಮೈ ಮೇಲೆ ಯಾರಿದ್ದಾರೆ ಬಾಬಾಜಿ ನಿತ್ಯಾನಂದ ಬಾಬಾಜಿ ಅವ್ರು ಇದ್ದಾರೆ ಬಾಬಾಜಿ ಸೊ ನೋಡಿದ್ರಲ್ಲ ಗೈಸ್ ನನ್ನ ಮೈ ಮೇಲೆ ಈಗ ನಿತ್ಯಾನಂದ ಬಾಬಾಜಿ ಇದ್ದಾರೆ ಈಗ ನಾವು ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಹೆಂಗಂತಂದ್ರೆ ಈ ಬಾಟ್ಲಲ್ಲಿ ನಾನೊಂದ್ ಕಲ್ಲು ಹಾಕ್ತೀನಿ ಅದು ಡಮ್ ಅನ್ನುತ್ತೆ ನೀನ್ ನೋಡ್ತೀಯಾ ಭಯ ಆಗುತ್ತಪ್ಪ ನನಗೆ ಏನಾಗಲ್ಲ ಬಿಡ್ರಿ ಇಲ್ಲಪ್ಪ ಭಯ ಆಗುತ್ತೆ ಏನಾಗಲ್ಲ ಇರ ಭಯ ಆಗುತ್ತೆ ಇರಪ್ಪ ಭಯ ಆಗುತ್ತೆ ಹೋಗ್ಲಿ ಒಂದ್ ಸ್ವಲ್ಪ ದೂರವಾಗಿ ಮಾಡೋಣ ದೂರ ಮಾಡೋಣವಾ ಅಲ್ಲ ಮಾಡಿ ನಾನು ಇಲ್ಲಿ ಇರ್ತೀನಿ ಇಲ್ಲ ಇರ್ತೀಯಾ ನೋಡ ರೆಡಿ 1 2 ಎಲ್ಲಿ ದಮ್ ಅನ್ಲಿಲ್ಲ ಅನ್ನಿರಲ್ಲಪ್ಪ ಅನ್ಲಿಲ್ವೇ ಇಲ್ಲ ಅನ್ನಿಲ್ಲ ಅದಕ್ಕೆ ಕುತ್ಕರಿದ್ದೆ ನಾಂದಿದ್ದ ಹೌದಾ ಅಂತ ಇಲ್ಲಪ್ಪ ಸೊ ನೋಡಿ ನನ್ನ ಮೈ ಮೇಲೆ ಈಗ ನಿತ್ಯಾನಂದ ಬಾಬಾಜಿ ಇದ್ದಾನೆ ನಾನು ಹೇಳ್ದಂಗೆ ಅದು ಕೇಳುತ್ತೆ
ಸೊ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕುತ್ಕೋಬಹುದು. ಆಯ್ತು, ನೆಟ್ಟು ಕುತ್ಕೋಬೇಕು. ಇಲ್ಲಪ್ಪ ನನ್ಗೆ ಭಯ ಆಗುತ್ತಪ್ಪ. ನೀನ್ ಎಲ್ಲೂ ಓಡಂಗಿಲ್ಲ, ನೆಟ್ಟು ಕುತ್ಕೋ. ಇನ್ನ ಹತ್ರ ಬಾ, ಕ್ಯಾಮ್ರಾದಲ್ಲಿ ಕಾಣಿಸ್ತೀಯ ಇಲ್ಲ ಗೊತ್ತಿಲ್ಲ. ಇಲ್ಲಪ್ಪ ನನ್ ಬರಲ್ಲ, ಅದು ಹತ್ರಕ್ಕೆ ಬರಲ್ಲ. ಏನ್ ಆಗಲ್ಲ ರೆಡ್ಡಣ್ಣ. ಈಗ ನಾನು ಮುಟ್ಟಿದೀನಿ, ನಾನೇ ಇದ್ದೀನಿ ತಾನೆ. ನನ್ ಮೈ ಮೇಲೆ ಯಾರಿದ್ದಾರೆ ಈಗ? ನಿತ್ಯಾನಂದ ಬಾಬಾಜಿ ಇದಾರೆ. ಸೊ ಅದಕ್ಕಾಗಿ ಏನು ಆಗಲ್ಲ, ನಾನು ಇರೋವರೆಗೂ ಭಯ ಪಡ್ಬೇಡ. ಆಯ್ತು ಹಾಕ್ಲಾ? ಸೊ ಈಗ ನಾವು ಒಂದ್ ಸ್ವಲ್ಪ ದೂರ ಇಕ್ಬಿಟ್ಟು ದೂರದಿಂದ ಹಾಕೋಣ ಒಂದು ಕಲ್ಲು. ಆ ಕಲ್ಲು ಏನಾಗುತ್ತೆ ಅನ್ನೋದನ್ನ ನಾನು ನೀನು ನೋಡೋಣವಾ? ಸೊ ಗೈಸ್ ನೋಡ್ತಾ ಇರಿ ಈಗ ಏನಾಗುತ್ತೆ ಎಕ್ಸ್ಪೆರಿಮೆಂಟ್ ಅನ್ನೋದು. ನನ್ನ ಕೈಯಲ್ಲಿ ಒಂದು ಕಲ್ಲಿದೆ. ಏನ್ ರೆಡ್ಡಣ್ಣ? ಒಂದು ಕಲ್ಲಿದೆ, ಒಂದು ಸಣ್ಣ ಕಲ್ಲು ತಗೊಂಡಿದೀನಿ. ಇದು ಸಣ್ಣದ ಕಲ್ಲು ನನ್ನ ಕೈಯಲ್ಲಿದೆ. ಇದನ್ನ ಅದ್ರೊಳಗೆ ಹಾಕ್ತೀನಿ, ಏನಾಗುತ್ತೆ ಅನ್ನೋದನ್ನ ನೋಡೋಣ. ರೆಡಿ? 1 2 3 ಸ್ಟಾರ್ಟ್. ಒಂದ್ ಸ್ವಲ್ಪ ಯಾವ ಮಾತಿಗೂ ದೂರ ಇರೋ, ಒಂದ್ ಸ್ವಲ್ಪ ದೂರ ಇರೋ. ಏನಾಯ್ತು? ಏನಾಗಿಲ್ಲ, ನೋಡ್ತಾ ಇರೋ ಹಂಗೆ ಏನಾಗುತ್ತೆ ಅಂತ. ಗಾಯ್ಸ್ ಈಗ ನನ್ನ ಮೈ ಮೇಲೆ ನಿತ್ಯಾನಂದ ಬಾಬಾಜಿ ಅವರು ಇದ್ದಾರೆ. ಸೊ ನಾನು ಹೇಳ್ದಂಗೆ ಕೇಳುತ್ತೆ ಈ ಕಲ್ಲು. ನೋಡ್ತಾ ಇರಿ. ರೆಡ್ಡಣ್ಣನಿಗೆ ಏನಾಯಿತು? ಏನೂ ಆಗಿಲ್ಲ. ನನಗೇನಾಯಿತು? ಏನೂ ಆಗಿಲ್ಲ. ರೆಡ್ಡಣ್ಣ ಒಂದು ಸ್ವಲ್ಪ ಭಯ ಪಡ್ತಿದ್ದಾರೆ, ಏನೂ ಆಗಲ್ಲ. ಬಟ್ ಇದ್ರ ಬಗ್ಗೆ ನನಗೆ ಮಾಹಿತಿ ಸ್ವಲ್ಪ ಗೊತ್ತಿದೆ. ಏನಾಯ್ತು ರೆಡ್ಡಣ್ಣ? ಏನಾಗಿಲ್ಲಲ್ಲಪ್ಪ. ಮತ್ತೆ ಯಾಕೆ ಹಂಗ ಓಡೋದೆ? ಭಯ ಆಯ್ತು ನನ್ಗೆ ಅದಕ್ಕೆ. ಏನಾಗಲ್ಲ ಬಾ ರೆಡ್ಡಣ್ಣ. ಆಯ್ತಾ ಏನಾದ್ರು? ಏನಿಲ್ಲ ಅಲ್ವಾ? ಇಲ್ಲ. ಸೊ ಅದಾಗ್ಬೇಕಂತಂದ್ರೆ ನಾನು ಹೇಳೋದ್ ಕೆಲಸ ಮಾಡ್ಬೇಕು. ನೀನೀಗ ಒಂದು ಬಕೆಟ್ ಅಲ್ಲೇ ಇಲ್ಲ ಒಂದು ಕ್ಯಾನ್ ಅಲ್ಲೇ ಒಂದ್ 3/4 ಭಾಗ ನೀರ್ ಬೇಕು. ನಾನು ಹೆಂಗ್ ಹೇಳಿದ್ರೆ ಅದು ಹಂಗೆ ಕೇಳಿಸುತ್ತೆ. ನಿಂಗೆ ಮ್ಯಾಜಿಕ್ ಕೂಡ ತೋರಿಸ್ಬಿಡ್ತೀನಿ. ಆಯ್ತು, ಎತ್ಕೊಂಡ್ ಬರ್ರ ನೀರು. ಒಂದು ಅರ್ಧ ಬಕೆಟ್. ಸೊ ಗಾಯ್ಸ್ ರೆಡ್ಡಣ್ಣನಿಗೆ ಏನು ಗೊತ್ತಿಲ್ಲ, ಬಟ್ ಸೋಡಿಯಂ ಮೆಟಲ್ ಬ್ಲಾಸ್ಟ್ ಆಗುತ್ತೆ. ಒಂದು ಸ್ವಲ್ಪ ಹುಷಾರಾಗಿ ಈ ಬ್ಲಾಸ್ಟ್ನ ಮಾಡೋಣ. ನೋಡ್ತಾ ಇರಿ ಏನಾಗುತ್ತೆ ಅಂತ. ಸೊ ಮೇ ಬಿ ಇಲ್ಲಿ ಬೆಂಕಿ ಕೂಡ ಉರ್ಕೋಬೋದು. ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿ ಅದಕ್ಕೆ ಏರ್ ಪಾಸ್ಔಟ್ ಆಗಿಲ್ಲ, ಅದಕ್ಕೆ ಅದು ಏನು ಆಗಿಲ್ಲ. ನೋಡ್ತಾ ಇರಿ. ಈಗ ನೀರು ಎತ್ಕೊಂಡು ಬಂದಿದ್ದೀನಿ. ಒಂದು ಬಕೆಟಲ್ಲಿ ಎತ್ಕೊಂಡು ಬಂದಿದ್ಯಾ? ಇಲ್ಲೇ ಇಡ. ಎಲ್ಲಿಡ್ಬೇಕು? ಇಲ್ಲಿಡ್ಬೇಕು. ಇಲ್ಲಿಡ್ಬೇಕು. ಸೊ ನೀನ್ ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ. ನಿತ್ಯಾನಂದ ಬಾಬಾಜಿ ಕೈ ಜೈ. ನೋಡಿ ಏನಾಗುತ್ತೆ ಅಂತ. ಏನಾಯ್ತಾ? ಏನಾಗಿಲ್ಲ. ನೋಡ್ತಾ ಇದ್ದ ಅದಂಗೆ ನೋಡ್ತಾ ಇರೋ. ಹೊಗೆ ಬರ್ತಾ ಇದ್ಯಾ? ಡಮ್ ಅನ್ನುತ್ತೆ, ಬೆಂಕಿ ಉರ್ಕೊಳ್ಳುತ್ತೆ. ಬೆಂಕಿ ಉರಿತಾ ಇದೆಯಾ ನೀರ್ ಮೇಲೆ? ಸೊ ಹಾಗಾದ್ರೆ ಏನ್ ಕಾಣಿಸುತ್ತೆ ಈಗ ನಿನ್ಗೆ? ಬೆಂಕಿ ಕಾಣಿಸ್ತಿದ್ಯಾ? ಏನಪ್ಪ ಇದು? ಅಯ್ಯೋ ಗೈಸ್ ನೋಡಿ ಏನ ಏನಾಯ್ತು ರೆಡ್ಡಣ್ಣ? ಪಟ್ ಅಂದಲ್ಲಪ್ಪ. ಬಾಂಬ್ ಅದು. ಬಾಂಬು? ನಿತ್ಯಾನಂದ ಬಾಬಾಜಿ ಹೇಳಿದ್ದಾರೆ ನೀರಿನ ಮೇಲೆ ಕೂಡ ಈ ತರ ಬಾಂಬ್ ಮಾಡ್ಬೋದು ಅಂತ. ಹೆಂಗನ್ಸ್ತು ನಿಂಗೆ? ಧಮ್ ಅಂತ ಬೌ. ಸೊ ಗಾಯ್ಸ್ ಇದು ಎಕ್ಸ್ಪೆರಿಮೆಂಟ್ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ರೆಡ್ಡಣ್ಣ ಏನಿಲ್ಲ, ಇದು ಸೋಡಿಯಂ ಮೆಟಲ್ ಅಂತ. ಇದು ಸೋಡಿಯಂ ಮೆಟಲ್ ಅಂತ. ಈ ಸೋಡಿಯಂ ಮೆಟಲ್ ಏನ್ ಮಾಡುತ್ತೆ ಗೊತ್ತಾ? ಸೊ ಕೈಯಲ್ಲಿ ಹಿಡ್ಕೊ, ಏನ್ ಪರವಾಗಿಲ್ಲ, ಏನಾಗಲ್ಲ, ನಾನು ಇದೀನಿ. ಸೊ ಈ ಸೋಡಿಯಂ ಮೆಟಲ್ ಅನ್ನೋದು ಕಲ್ಲು ತರ ಇರುತ್ತೆ. ಅಂದ್ರೆ ರಬ್ಬರ್ ಕಲ್ಲು. ಅದನ್ನ ಮುಟ್ಟಿದ್ರೆ ಹಿಂಗೆ ಮೆತ್ತಗೆ ಕಾಣಿಸುತ್ತೆ. ಸೊ ಪೀಸ್ ಆಗಿ ಕೂಡ ಕಟ್ ಮಾಡ್ಬೋದು ಆ ಕಲ್ಲನ್ನ. ಅರ್ಥ ಆಯ್ತಾ? ಸೊ ಕಾಣಿಸ್ತಿದ್ಯಾ ನಿಮ್ಗೆ? ಇದು ಸೋಡಿಯಂ ಮೆಟಲ್ ನೀರಿನ ಜೊತೆ ಮಿಕ್ಸ್ ಆದಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ
ರಿಯಾಕ್ಟ್ ಆಗುತ್ತೆ. ಹ್ಮ್. ಆವಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹ್ಮ್. ಸೊ ಯಾವಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೋ ಹ್ಮ್. ಹೀಟ್ ಜನರೇಟ್ ಆಗ್ಬಿಡುತ್ತೆ ಸಡನ್ ಆಗಿ. ಹ್ಮ್. ಅರ್ಥ ಆಯ್ತಾ? ಹ್ಮ್. ಹತ್ ಕಡೆ ಒಂದ್ಸತಿ ನೋಡ, ಹ್ಮ್. ಹೈಡ್ರೋಜನ್ ಗ್ಯಾಸ್ ಹತ್ ಕಡೆ ಬೇಡ, ನಮ್ ಕೈಯಲ್ಲಿ ಇನ್ನೂ ಒಂದೈತೆ. ಹ್ಮ್. ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಹ್ಮ್. ಸಡನ್ ಆಗಿ ಬೆಂಕಿ ಉರ್ಕೊಳ್ಳುತ್ತೆ ಹ್ಮ್. ಏರ್ ಜೊತೆ ಮಿಕ್ಸ್ ಆದಾಗ. ಹ್ಮ್. ಅದು ಒಂದ್ ಸ್ವಲ್ಪ ಹ್ಮ್. ಜಾಸ್ತಿ ಹೀಟ್ ಜನರೇಟ್ ಆಗ್ಬಿಟ್ರೆ ಡಮ್ ಅಂತ ಬ್ಲಾಸ್ಟ್ ಆಗ್ಬಿಡುತ್ತೆ. ಹ್ಮ್. ಸೊ ನೀನು ತಂದಿರೋ ಬಕೆಟ್ ಅಲ್ಲಿ ಮುಕ್ಕಾಲ್ ಭಾಗ ನೀರಿತ್ತಾ, ಹ್ಮ್. ಇವಾಗ ಅರ್ಧಕ್ ಬಂದ್ಬಿಡಿರೋ. ಹ್ಮ್. ಬ್ಲಾಸ್ಟ್ ಆದಾಗ ಮೇಲೆ ಎಗರುತ್ತೆ ಅಷ್ಟೇ, ಇನ್ನೇನು ಇಲ್ಲ ರಿಯಾಕ್ಟ್. ಹ್ಮ್. ಸೊ ಈಗ ನಾವು ಹ್ಮ್. ಇದನ್ನ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಹ್ಮ್. ಮಾಡೋಣವಾ? ಆಯ್ತು ಮಾಡೋಣ. ಸೊ ನನ್ಗೆ ಬೇಕಾಗಿರೋದು ಈಗ ಎಕ್ವಿಪ್ಮೆಂಟ್ಸ್ ಏನೇನಂದ್ರೆ, ಹ್ಮ್. ಒಂದು ವಾಟರ್ ಕ್ಯಾನ್ ದೊಡ್ಡದು, ಹ್ಮ್. ದೊಡ್ಡದು ವಾಟರ್ ಕ್ಯಾನ್ ಒಂದು ಬೇಕು, ಅದ್ರ ಮುಕ್ಕಾಲ್ ಭಾಗ ನೀರ್ ಬೇಕು. ಹ್ಮ್. ಸೊ ಒಂದ್ ಸ್ವಲ್ಪ ದೊಡ್ಡದಾಗಿ ಬ್ಲಾಸ್ಟ್ ಮಾಡ್ಬಿಡೋಣವಾ? ಹ್ಮ್. ಆಯ್ತು. ಆಯ್ತಾ? ಹ್ಮ್. ಸೊ ಗಾಯ್ಸ್ ಈಗ ನಾವು ಒಂದ್ ನಿಮಿಷ. ಹ್ಮ್. ಸೊ ಗಾಯ್ಸ್ ನಾವಿವಾಗ ವಾಟರ್ ಕ್ಯಾನ್ ತುಂಬಾ ನೀರ್ನ ತಂದಿದ್ದೀವಿ. ಸೊ ಇಲ್ಲಿರೋದು ಇದೇನೆ. ಏನ್ ರೆಡಿನ ಬ್ಲಾಸ್ಟ್ ಮಾಡೋಣ? ಮಾಡಪ್ಪ. ಇಲ್ಲಿ ಕುತ್ಕೋ, ಹೇಳ್ತೀನಿ. ಭಯ ಆಗುತ್ತೆ. ಏನ್ ಆಗಲ್ಲ, ಈಗ ದೂರ ಇಟ್ಬಿಡ್ತೀನಿ ನೋಡು. ಆಯ್ತು. ದೂರ ಇಟ್ಬಿಡ್ತೀನಿ ನೋಡು. ಆಯ್ತು. ದೂರ ಇಟ್ಬಿಟ್ಟಿದ್ದೀನಾ? ಒಂದ್ ಸ್ವಲ್ಪ ಈ ಕಡೆ ಇಲ್ಲಿ ಬಾ, ನನ್ನ ಹತ್ರ ಬಾ, ಕ್ಯಾಮ್ರಾ ಕಾಣಿಸ್ಬೇಕಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ರಿ. ಇನ್ನೂ ಹೆಚ್ಚಿಗೆ ವಿಡಿಯೋಸ್ ಮಾಡ್ತೀವಿ, ಹೆಚ್ಚಿಗೆ ವಿಡಿಯೋಸ್ ಮಾಡ್ತೀವಿ. ಸೊ ಗಾಯ್ಸ್ ನನಗೆ ರೆಡ್ ಅನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ರೆಡ್ ಅನ್ಗೆ ನನಗೆ ನೀವು ಸಪೋರ್ಟ್ ಮಾಡಿ ಸಾಕು. ವಿಡಿಯೋನ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ ಗಾಯ್ಸ್. ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ಸೊ ಇಷ್ಟು, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸ್ಪೆರಿಮೆಂಟ್ ಬ್ಲಾಸ್ಟ್ ಮಾಡೋಣ. ಸೊ ರೆಡಿನಾ? ರೆಡಿನಪ್ಪ. ನನ್ನ ಕೈಯಲ್ಲಿ ಸೋಡಿಯಂ ಮೆಟಲ್ ಇದೆ, ನೀವು ತೋರಿಸ್ತೀನಿ ನೋಡಿ. ರೆಡಿನಾ? ಸೊ ಇದು ಸೋಡಿಯಂ ಮೆಟಲ್. ಸೊ ಆವಾಗಲೇ ಹೇಳಿದ್ದೀನಲ್ಲ. ಸೊ ಇದರಲ್ಲಿ ಲಿಕ್ವಿಡ್ ಪ್ಯಾರಾಫಿನ್ ಇರುತ್ತೆ. ಆಯ್ತಾ? ಇದು ಸೈನ್ಸ್ ಅಷ್ಟೇ ರೆಡ್ಡನ್ನ, ಮಾಟ ಮಂತ್ರನೂ ಇಲ್ಲ, ಯಾವ ಬಾಬಾಜಿನೂ ಇಲ್ಲ, ನಮ್ಗೆ ಮೋಸ ಮಾಡ್ತಾರೆ ಅಷ್ಟೇನೆ. ಇದು ಸೈನ್ಸ್ ಮಾತ್ರ. ಇದು ಕಲ್ಲು ಅಂದ್ರೆ ಸೋಡಿಯಂ ಮೆಟಲ್. ಇದು ಕೈಯಲ್ಲಿ ಬರೀ ಕೈಯಲ್ಲಿ ಮುಟ್ಕೋಬಾರ್ದು. ಇದನ್ನ ಬರೀ ಕೈಯಲ್ಲಿ ಮುಟ್ಕೊಂಡ್ರೆ ಕೈಯೆಲ್ಲ ಉರಿ ಆಗುತ್ತೆ. ಯಾಕಂತಂದ್ರೆ ಬೆರಳಲ್ಲೆಲ್ಲ ಬೆವರು ಬರ್ತಿರುತ್ತಲ್ಲ. ಸೊ ಇದ್ರ ಜೊತೆ ನೀರ್ ಏನಾದ್ರು ಬಿದ್ರೆ ಹೈಲಿ ರಿಯಾಕ್ಟಿವ್ ಇದಾಗುತ್ತೆ. ಸೊ ಆಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಾರೆ ಅದನ್ನ. ಸೊ ಅದು ರಿಯಾಕ್ಟ್ ಆಗ್ಬಿಟ್ಟು ಹೈಡ್ರೋಜನ್ ಗ್ಯಾಸ್, ಈಗ ನಾವು ಸಿಲಿಂಡರ್ ಅಲ್ಲಿ ಗ್ಯಾಸ್ ಇರುತ್ತಲ್ಲ ಆ ತರ ಗ್ಯಾಸ್ ರಿಲೀಸ್ ಆಗುತ್ತೆ ಇದು ನೀರಲ್ಲಿ ಬಿದ್ರೆ. ಸೊ ಇದು ಹೈಲಿ ಕೆಮಿಕಲ್ ರಿಯಾಕ್ಷನ್ ಕಲ್ಲು ಇದು. ಸೊ ಇದನ್ನ ವಾಟರ್ ಜೊತೆ ಹಾಕಿದ್ರೆ ಹೀಟ್ ಜನರೇಟ್ ಆಗ್ಬಿಟ್ಟು ಸಡನ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಅದು ಇವತ್ತಿನ ಎಕ್ಸ್ಪೆರಿಮೆಂಟ್. ಸೊ ಗೈಸ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಇದು ಇವತ್ತಿನ ವಿಡಿಯೋ. ಸೊ ಇಷ್ಟು ಮೆಟಲ್ಸ್ ನನ್ನ ಕೈಯಲ್ಲಿದೆ. 1 2 3 4 5 6 7 ಪೀಸ್ ಇದೆ. ಒಂದೇ ಸತಿನೇ ಬಾಟ್ಲಲ್ಲಿ ಹಾಕ್ಬಿಡ್ತೀನಿ. ಎಂಟು ಹಾಕ್ಬೇಡ. ಬೇಡ. ಎಲ್ಲ ಹಾಕ್ಬಿಡ್ಲಾ? 8 ಹಾಕ್ಬಿಟ್ಟು. 8 7 ಬೇಡವಾ? ಬೇಡ. ಒಂದು 7 ತೆಗೆದು 7ರಲ್ಲಿ ಒಂದು ತೆಗೆದ್ಬಿಟ್ಟು 6 ಹಾಕಿದ್ರೆ ಆಯ್ತು, ಹಂಗೆ ಮಾಡು. ಹಂಗೆ ಮಾಡ್ಲಾ? ಸೊ ಈಗ ನೋಡಿ ರೆಡ್ಡನ್ನೇ ಹೇಳ್ತಿದ್ದಾರೆ 7 ಬೇಡ, ನಮ್ಗೆ ಹಚ್ಚು ಬರಲ್ಲ, 6 ಪೀಸ್ ಹಾಕು ಸಾಕು, ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಗೈಸ್ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಬ್ಲಾಸ್ಟ್ ಯಾವ ರೀತಿ ಕಾಣಿಸುತ್ತೆ ಅಂತ. ರೆಡಿನಾ? ನೀನು ಒಂದ್ ಸ್ವಲ್ಪ ದೂರ ಓಡು, ನಾನು ಓಡ್ತೀನಿ. ರೆಡಿ? 1 2 3 ಗಾಯ್ಸ್. ಸೊ ಕೈಯಲ್ಲಿದೆ, ಓಡ್. ರೆಡಿನಾ? ಓಡ್. ರೆಡಿನಾ? Oh my God! Redana! Oh my God! ಏನಪ್ಪ ಇದು? ರೆಡ್ಡನ್ನ ಹೊಡೆದಾಯ್ತಾ? ಹೊಡೆದೈತಲ್ಲಪ್ಪ ಬಾಕ. ಹೊಡೆದೈತಲ್ಲಪ್ಪ ಬಾಕ. ಇನ್ನೂ ಒಂದಿದೆ ಕಲ್ಲು. ಕಲ್ಲು. Oh my God! ರೆಡ್ಡನ್ನ ಹೊಡೆದಾಯ್ತಾ? ಇನ್ನೂ ಒಂದಿದೆ ಕಲ್ಲು. ಸೂಪರ್.
ಹಾ ಹೆಂಗಾಯ್ತು ರೆಡಿನಾ? ದಮ್ ಅಂತಲ್ಲಪ್ಪ, ಭಯ ಆಗಿತ್ತು ನನ್ಗೆ. ಸೊ ಗಾಯ್ಸ್, ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ಪೂರ್ತಿಯಾಗಿ. ಸೊ ಗಾಯ್ಸ್, ಬಾಟಲ್ ನೋಡಿ ಯಾವ ರೀತಿ ಹೊಡೆದಿದೆ ಅಂತ. ಸೊ ರೆಡ್ಡನ್ನ ಅಲ್ಲಿದ್ದಾರೆ ಆ್ಯಂಡ್ ಇದು ತುಂಬ ಹೈಲಿ ರಿಯಾಕ್ಟಿವ್. ದಯವಿಟ್ಟು ನೀವು ಮನೆಯಲ್ಲಿ ಮಾಡಬೇಡಿ. ಸೊ ರೆಡ್ಡನಾ, ಇದಕ್ಕೊಂದು ಸ್ವಲ್ಪ ಪೆಟ್ರೋಲ್ ಹಚ್ಚಿ ಬ್ಲಾಸ್ಟ್ ಮಾಡಿದ್ರೆ ಹೆಂಗಿರುತ್ತೆ? ನನ್ಗೇನಪ್ಪ ಭಯನಪ್ಪ. ಏನು ಭಯ ಆಗಲ್ಲಪ್ಪ, ನಾನಿದ್ದೀನಿ. ಸೊ ಗಾಯ್ಸ್, ಇವಾಗ ನಾವು ಪೆಟ್ರೋಲನ್ನು ಹಾಕಿ ಅದರೊಳಗೆ, ಸೊ ಬೈಕಲ್ಲಿದೆ, ಬೈಕಲ್ಲಿ ಬಿಚ್ಕೊಂಡು ಪೆಟ್ರೋಲ್ ಹಾಕಿ ಆಗ್ಲಾ ಇರೋ ಬಂದೆ ಒಂದು ನಿಮಿಷ. ಸೊ ಗಾಯ್ಸ್, ಈಗ ನಮ್ಮ ಕೈಯಲ್ಲಿ ಪೆಟ್ರೋಲ್ ಇದೆ. ರೆಡ್ಡನಾ? ಪೆಟ್ರೋಲ್ ಐತೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರಿಸು. ಸೊ ಕೈಯಲ್ಲಿ ಒಂದು 1/2 ಲೀಟರ್ ಪೆಟ್ರೋಲ್ ಇದೆ. 1/2 ಲೀಟರ್ಗಿಂತ ಅರ್ಧ ಇದೆ. ಸೊ ಈಗ ಐತೆ. ಸೋಡಿಯಂ ಮೆಟಲ್ ಕೈಗೆ ತಗೋತೀನಿ. ರೆಡ್ಡನಾ, ಒಂದೇ ಒಂದು ನಿಮಿಷ, ನಾನು ಹೇಳೋವರೆಗೂ ಹಾಕ್ಬೇಡ. ಎಷ್ಟು ತಗೋಬಿಲಿ ಪೀಸು? ಒಂದು 5 ಎತ್ಕೊಂಡ್ ಬಾ. 5 ಒಂದಿದೆ ಅಲ್ಲ ನಮ್ಮ ಹತ್ರನೇ. ಇದು ಒಂದು ಇದ್ರೊಳಗೆ ಹಾಕ್ಬಿಡೋಣ. 5 ಪೀಸು. ಸೊ ಗಾಯ್ಸ್, ನಿಮಗೆ ಸೋಡಿಯಂ ಮೆಟಲ್ ತೋರಿಸಿಲ್ಲಲ್ಲ. ಸೊ ನೋಡಿ, ನನ್ನ ಕೈಯಲ್ಲಿದೆ ಸೋಡಿಯಂ ಮೆಟಲ್ಲು. ಈ ರೀತಿ ಇರುತ್ತೆ. ಸೊ ಇದನ್ನು ಈ ಥರ ಸ್ಮ್ಯಾಶ್ ಮಾಡಿದ್ರು ಸ್ಮ್ಯಾಶ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ಥರ ರಬ್ಬರ್ ಟೈಪ್ ಇರುತ್ತೆ ಸೋಡಿಯಂ ಮೆಟಲ್. ಸೊ ಇದು ಸೋಡಿಯಂ ಮೆಟಲ್ಲು. ಸೊ ಇದೆಲ್ಲ ವೇಸ್ಟ್ ಆಗಿಲ್ಲ. ಒಂದು ಸ್ವಲ್ಪ ಇದನ್ನು ಕೂಡ ಒಂದು ಸ್ವಲ್ಪ ಮತ್ತೆ ಎಕ್ಸ್ಪರಿಮೆಂಟ್ಗೆ ಪ್ಲಾನ್ ಮಾಡ್ತೀನಿ. ಸೊ ಈಗ ನನ್ನ ಕೈಯಲ್ಲಿ ಒಂದು 5 ಪೀಸ್ ಇದೆ. ರೆಡ್ಡೆ ನನ್ನ ಕೈಯಲ್ಲಿ ಪೆಟ್ರೋಲ್ ಇದೆ. 1 ಲೀಟರ್ ಪೆಟ್ರೋಲ್ ಐತೆ. 1/4 ಲೀಟರ್ ಪೆಟ್ರೋಲ್ ಇದೆ. ರೆಡ್ಡನ್ನ ಹೇಳ್ತಿದ್ದಾರೆ 1/4 ಲೀಟರ್ ಪೆಟ್ರೋಲ್ ಇದೆ ಅಂತ. ರೆಡ್ಡನಾ, ನೀನು ಪೆಟ್ರೋಲ್ ಹಾಕ್ಬಿಡು. ಪೆಟ್ರೋಲ್ ಹಾಕ್ಬಿಡು, ಹತ್ತು ಕಡೆ ಓಡ್ಬಿಡು. ಓಡ್ ರೆಡ್ಡನಾ. ಸೊ ಗಾಯ್ಸ್, ಈಗ ನಾವು ಸೋಡಿಯಂ ಮೆಟಲ್ನ ಇದ್ರೊಳಗೆ ಹಾಕೋಣ, ಏನಾಗುತ್ತೆ ಅಂತ. ರೆಡ್ಡನ್ನ ಬ್ಲಾಸ್ಟ್ ಆಗುತ್ತೆ. ಸೊ ಏನಾಯ್ತು ರೆಡ್ಡನಾ? ಏನಪ್ಪ ಏನಾಯ್ತು ರೆಡ್ಡನಾ? ಅಯ್ಯೋ. ಸೊ ಗಾಯ್ಸ್, ನೋಡಿ, ಈ ತರ ಪೆಟ್ರೋಲ್ ಬ್ಲಾಸ್ಟ್ ಆಗಿದೆ. ಇನ್ನೂ ಉರಿತಾ ಇದೆ. ಇನ್ನೂ ಒಂದು ಮೆಟಲ್ ಇದೆ, ಅದು ಡಮ್ ಅನ್ನತ್ತೆ, ಬರಬೇಡ. ವಾ, ಓಹೋ, ಏನಪ್ಪ ಇದು? ರೆಡ್ಡನ್ನ ಈ ಕಡೆ ಒಂದ್ ಸ್ವಲ್ಪ ಬೆಂಕಿ ಅಂಟ್ಕೊಂಡಿದೆ, ಅದನ್ನ ಆರಿಸ್ಬಿಡೋಣವಾ? ಬಾ 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 ಬಾ. ಸೊ ಯಾಕಂತಂದ್ರೆ ಈ ಕಡೆ ಫಾರೆಸ್ಟ್ ಇದೆ, ನಾವು ಫಾರೆಸ್ಟ್ನ ಒಂದು ಸ್ವಲ್ಪ ಕವರ್ ಮಾಡಬೇಕು. ಅದೇ ಈ ಬೆಂಕಿನ ಒಂದು ಸ್ವಲ್ಪ ಆರಿಸ್ಬಿಟ್ರೆ ಮುಗೀತು. ಸೊ ಗಾಯ್ಸ್, ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಬೇಡಿ. ರೆಡ್ಡನಾ, ಬಾ. ಬಾ, ಸಬ್ಸ್ಕ್ರೈಬರ್ಸ್ಗೆ ಏನೋ ಒಂದು ಹೇಳ್ಬೇಕು, ಅದಕ್ಕೆ. ಸೊ ಗಾಯ್ಸ್, ನೋಡಿದ್ರಲ್ಲ ಬ್ಲಾಸ್ಟು. ಸೊ ಈ ರೀತಿ ಬಂದಿದೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಸ್ವಲ್ಪ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಸೊ ಇನ್ನೂ ಹೆಚ್ಚಿಗೆ ವೀಡಿಯೋಸ್ನ ಮಾಡ್ತೀವಿ. ಸೊ ಇದು ಎಲ್ಲಂದ್ರೆ ಅಲ್ಲಿ ಬಿಸಾಕೋದು ಬೇಡ, ಇದು ಪರಿಸರ ಮಾಲಿನ್ಯ ಆಗುತ್ತೆ. ಇದು ಪ್ಲಾಸ್ಟಿಕ್ ಅಲ್ವಾ, ಹ್ಯಾಂಡ್. ಹಾಂ, ಸುರ್ಕಂತದಲ್ಲಪ್ಪ. ಎಲ್ಲಿ ಬಾ, ತೋರಿಸ್ ಬಾ. ಇಲ್ಲೆಲ್ಲ ಬಾ, ತೋರಿಸ್ ಬಾ, ನೋಡೋಣ. ನೋಡ. ಸೊ
ಸೊ ಗೈಸ್ ನೋಡಿ ರೆಡ್ ನನಗೆ ಮಕ್ಕದ ಮೇಲೆ ಬಿದ್ದಿದೆ ಸೋಡಿಯಂ ಇಲ್ಲೆಲ್ಲೋ ಎಗಿತ್ತು ಸುರ್ಸುರು ಅಂತ ನೋಡ ಇಲ್ಲ ಸುರ್ಸುರ್ ಅಂತ ಅದು ಒಂದ್ ಸ್ವಲ್ಪ 5 ನಿಮಿಷ ಹಂಗೆ ಅನ್ಸುತ್ತೆ ಮತ್ತೆ ಕ್ಲಿಯರ್ ಆಗ್ಬಿಡುತ್ತೆ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಸೋಡಿಯಂ ಮೆಟಲ್ ಅಲ್ವಾ ಒಂದ್ ಸ್ವಲ್ಪ ಹೈಲಿ ರಿಯಾಕ್ಟಬಲ್. ನಮ್ಮ ಸ್ಕಿನ್ ಮೇಲೆ ಸ್ವಲ್ಪ ಬೆವ್ರು ಬಂದಿರುತ್ತೆ, ಆ ಬೆವ್ರಿಗೆ ಇದು ಒಂದ್ ಸ್ವಲ್ಪ ಟಚ್ ಆದಾಗ ಉರಿದಂಗ ಆಗುತ್ತೆ ಅಷ್ಟೇ, ಏನು ಆಗಲ್ಲ ಅಷ್ಟೆಲ್ಲ. ಸೊ ಗೈಸ್ ರೆಡ್ ಅನ್ನ ನಮ್ ಜೊತೆ ಇದಾನೆ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳು. ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂತಂದ್ರೆ ನಾವು ಹೆಚ್ಚಿಗೆ ವಿಡಿಯೋಸ್ ಮಾಡ್ತೀವಿ, ನಿಮ್ ಮುಂದೆ ನಾನು ಶ್ರೀಧರ್ ಇರ್ತೀನಿ ಅಂತ ಹೇಳಿ ಸಾಕು. ಮುಂದೆ ನಾನು ಶ್ರೀಧರ್ ಇರ್ತೀವಿ, ಇರ್ತೀವಿ, ಸಪೋರ್ಟ್ ಮಾಡ್ರಿ. ಸೊ ನೋಡಿ ಗೈಸ್ ರೆಡ್ ಅನ್ ಕೂಡ ನನ್ಗೆ ಸಪೋರ್ಟ್ ಮಾಡ್ತಿದ್ದಾನೆ. ಸೊ ನಮ್ಮಿಬ್ಬರಿಗೂ ನಿಮ್ ಸಪೋರ್ಟ್ ಬೇಕು. ಯಾಕಂತಂದ್ರೆ ವಿಡಿಯೋಸ್ ಹೆಚ್ಚಿಗೆ ಮಾಡ್ತೀವಿ, ನಮ್ಗಿನ್ನೂ ಒಂದ್ ಸ್ವಲ್ಪ ಹುಮ್ಮಸ್ಸು ಅಥವಾ ಪ್ರೋತ್ಸಾಹ ಇನ್ನೂ ಹೆಚ್ಚಾಗುತ್ತೆ. ಸೊ ಇಂಥ ಕ್ರೇಜಿ ಎಕ್ಸ್ಪೆರಿಮೆಂಟ್ಸ್ ನಿಮ್ ಜೊತೆ ನಾನು ರೆಡ್ ಅನ್ನ ಹಂಚ್ಕೋತೀವಿ. ಸೊ ವಿಡಿಯೋ ಇಷ್ಟ ಆಗ್ಬಿಟ್ರೆ ನಿಮ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಹಾ ಸಾಕು. ಓಕೆ ಗೈಸ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.